ಒಂದು ವಿಚಿತ್ರ ಘಟನೆ ಅನ್ನೋ ತರ ಸದನದಲ್ಲಿ ಮರಾಠಿ ಭಾಷೆ ಮಾತನಾಡಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಶಾಸಕರು ಮನವಿ ಮಾಡಿದ್ದಾರೆ. ಸ್ಪೀಕರ್ಗೆ ಖಾನಾಪುರ ಶಾಸಕ ಹಲಗೇಕರ್ ಮನವಿ ಮಾಡಿದ್ದಾರೆ. ಮರಾಠಿಯಲ್ಲಿ ಮಾತನಾಡ್ತೀನಿ ನಾನು ಅಂತ ಪರ್ಮಿಷನ್ ಕೇಳಿದ್ದಾರೆ. ಅದಕ್ಕೆ ತಮ್ಮ ಭಾಷೆಯಲ್ಲೇ ಮಾತನಾಡೋದಕ್ಕೆ ಸ್ಪೀಕರ್ ಅವಕಾಶ ಕೊಟ್ರೆ ಸ್ಪೀಕರ್ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕೆಲ ಶಾಸಕರು. ಬಳಿಕ ಕನ್ನಡ ಕಲಿಯುವಂತೆ ಸ್ಪೀಕರ್ ಸೂಚನೆ. ನೀವು ಕನ್ನಡದಲ್ಲಿ ಬಹಳ ಚೆನ್ನಾಗಿ ನಮಗೆ ಸ್ವಲ್ಪ ಕಷ್ಟ ಚೆನ್ನಾಗಿ ತಾವು ಮಾತಾಡಿದ್ದೀರಿ. ಈಗ ನಿಮ್ಮೆಲ್ಲ ಕೆಲಸ ಆಗಬೇಕಾದ್ರೆ ಜನವರಿ ನೀವು ಅಧಿವೇಶನ ಬರುವಾಗ ಕನ್ನಡದಲ್ಲಿ ಅದ್ಭುತವಾಗಿ ಭಾಷಣ ಮಾಡಬೇಕು. ಇದರಲ್ಲಿ ಅದಕ್ಕೆ ಎಲ್ಲ ಕೂಡ ಚೆನ್ನಾಗಿ ಆಗ್ತದೆ. ಮತ್ತು ಎಲ್ಲ ಸದಸ್ಯ ಲಕ್ಷ್ಮೀ ಸಹೋದರಿಗೆ ಹೇಳೋದಿಷ್ಟೇ, ಕನ್ನಡ ಭಾಷೆ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆಯನ್ನು ದ್ವೇಷಿಸಬೇಡಿ, ಮಾತಾಡಲೇಬಾರ್ದು ಅಂತ ಹೇಳ್ಬೇಡಿ. ಕನ್ನಡ ನಮ್ಮ ಭೇಟ್ ಮಾಡಿ ಮರಾಠಿನಲ್ಲಿ ಮಾತಾಡ್ತಾರೆ. ಆಯ್ತು, ಕೂತ್ಕೊಳ್ಳಿ. ಈಗ ನೀವು ಮಾತಾಡಿದ್ರೆ ಈಗ ಕೂತ್ಕೊಳ್ಳಿ. ಒಂದು ಭಾಷೆ ಕೂತ್ಕೊಳ್ಳಿ ಅಮ್ಮೆ. ಒಂದು ಭಾಷೆ ಬೆಳಗ್ಬೇಕಾದ್ರೆ ಇನ್ನೊಂದು ಭಾಷೆಗೆ ಪ್ರೋತ್ಸಾಹ ಕೊಡಬೇಕು. ನೀವು ಕನ್ನಡದಲ್ಲಿ ಬಹಳ ಚೆನ್ನಾಗಿ ನಮಗೆ ಸ್ವಲ್ಪ ಕಷ್ಟ ಚೆನ್ನಾಗಿ ತಾವು ಮಾತಾಡಿದ್ದೀರಿ. ಈಗ ನಿಮ್ಮೆಲ್ಲ ಕೆಲಸ ಆಗಬೇಕಾದ್ರೆ ಜನವರಿ ನೀವು ಅಧಿವೇಶನ ಬರುವಾಗ ಕನ್ನಡದಲ್ಲಿ ಅದ್ಭುತವಾಗಿ ಭಾಷಣ ಮಾಡಬೇಕು. ಇದರಲ್ಲಿ ಅದಕ್ಕೆ ಎಲ್ಲ ಕೂಡ ಚೆನ್ನಾಗಿ ಆಗ್ತದೆ. ಮತ್ತು ಎಲ್ಲ ಸದಸ್ಯ ಲಕ್ಷ್ಮೀ ಸಹೋದರಿಗೆ ಹೇಳೋದಿಷ್ಟೇ, ಕನ್ನಡ ಭಾಷೆ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆಯನ್ನು ದ್ವೇಷಿಸಬೇಡಿ, ಮಾತಾಡಲೇಬಾರ್ದು ಅಂತ ಹೇಳ್ಬೇಡಿ. ಕನ್ನಡ ನಮ್ಮ ಭೇಟ್ ಮಾಡಿ ಮರಾಠಿನಲ್ಲಿ ಮಾತಾಡ್ತಾರೆ. ಆಯ್ತು, ಕೂತ್ಕೊಳ್ಳಿ. ಈಗ ನೀವು ಮಾತಾಡಿದ್ರೆ ಈಗ ಕೂತ್ಕೊಳ್ಳಿ. ಒಂದು ಭಾಷೆ ಕೂತ್ಕೊಳ್ಳಿ ಅಮ್ಮೆ. ಲಂಚ 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 ಇಂಥದ್ದೇ ಸುದ್ದಿಗಳು ಬರ್ತಾ ಇದೆ. ಮಧುಗಿರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿಯ ಕಣ್ಣಿನ ಪರೀಕ್ಷೆ ಮಾಡಿಸೋದಕ್ಕೂ ಕೂಡ ವೈದ್ಯ ಲಂಚ ಪಡೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಲಂಚದ ಹಣ ವಾಪಸ್ ಕೊಡಿಸಿದ್ದಾರೆ ಅಂತ ಅಧಿಕಾರಿಗಳು. ಮಧುಗಿರಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂತ ಘಟನೆ. ಹಣ ವಾಪಸ್ ನೀಡಿ ರೋಗಿ ಬಳಿ ಕ್ಷಮೆ ಕೇಳಿದ್ದಾರಂತೆ ಸಿಬ್ಬಂದಿ. ಕನ್ನಡಕ ನೀಡೋದಕ್ಕೆ 1500 ಲಂಚ ಪಡೆದಿದ್ರು ಡಾಕ್ಟರ್ ಗಂಗಾಧರ್. ವಿದ್ಯಾರ್ಥಿನಿಯೊಬ್ಬರಿಂದ ಲಂಚ ಪಡೆದುಕೊಂಡಿದ್ರಂತೆ ನೇತ್ರ ತಜ್ಞ. ಲಂಚ ಪಡೆದಿದ್ದನ್ನ ಅಧಿಕಾರಿಗಳ ಮುಂದೆ ಹೋಗಿ ವಿದ್ಯಾರ್ಥಿನಿ ಹೇಳ್ಕೊಳ್ತಾರೆ. ಈ ವೇಳೆ ವೈದ್ಯರಿಗೆ ಚೀಮಾರಿ ಹಾಕಿದ್ದಾರಂತೆ ಅಧಿಕಾರಿಗಳು. ವಾಪಸ್ ಹಣ ಕೊಡಿಸಿದ್ದಾರೆ. 1500 ರೂಪಾಯಿ ಕಣ್ಣಿನ ಪರೀಕ್ಷೆ ನಡೆಸಿ ಒಂದು ಕನ್ನಡಕ ಕೊಡೋಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯ ಲಂಚ ಪಡೆದುಕೊಂಡಿರುವಂತಹ ವಿಚಾರ. ಯಾರ ಹತ್ರ? ಒಬ್ಬ ವಿದ್ಯಾರ್ಥಿನಿ ಹತ್ರ. ನಾಚಿಕೆ ಆಗಬೇಕು. ಅಮೌಂಟ್ ತಗೊಂಡಿದ್ದಾರೆ. ತಗೊಂಡು ಅವ್ರು ನಮಗೆ ಸ್ಪೆಕ್ಸ್ ಕೊಟ್ಟಿದ್ದಾರೆ. ಇವಾಗ ಕೊಟ್ಟರೆ ಈಗ ಒಂದು ವರ್ಷದ ದುಡ್ಡು, ಈಗ ವರ್ಷದ್ದು ಎಷ್ಟು ಕೊಟ್ಟವ್ರಮ್ಮ? ಎಣ್ಸಮ್ಮ. 1300 ರೂಪಾಯಿ. ಅವ್ರದ್ದೊಂದು ಬರಪ್ಪ, ನಿಂದೇನು ಬಗೆಹರಿತು ಹೇಳ್ಬಿಡ. 1800 ಏನಾಗಿತ್ತು ಹೇಳ್ಬಿಡಿ. ನನ್ನ ಮಕ್ಕಳು ಮೊದಲನೇ ಆದ್ಯತೆ ನಮ್ಮ ತಾಯಿಗೆ ಆಪರೇಷನ್ ಮಾಡ್ತಿದ್ವಿ. ಅದು 1500 ಕೊಟ್ಟಿದೆ ಸರ್. ಸುಳ್ಳು ಹೇಳಲ್ಲ. ನೆಕ್ಸ್ಟ್ ಇನ್ನು ಗಾಡಿ ಸರ್ ಇನ್ನು ಕೊಟ್ಟಿದ್ದೀನಿ. ಇನ್ನೊಂದುವರೆ ಸಾವಿರ ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಕಳ್ಸೋಕೆ ತಗೊಂಡಿಲ್ಲ. ಆಮೇಲೆ